ಒತ್ತಡದ ಜೀವನ ಶೈಲಿಯಲ್ಲಿ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡುವಂತಹ ನೈಸರ್ಗಿಕ ವಿಧಾನಗಳ ಅಗತ್ಯತೆ ಇಂದಿನ ಕಾಲಘಟ್ಟದಲ್ಲಿ ಹೆಚ್ಚುತ್ತಾ ಇದೆ. ಅಂತಹ ಅತ್ಯುತ್ತಮ ಆಯುರ್ವೇದದ ಪದ್ಧತಿಗಳಲ್ಲಿ ಅಭ್ಯುಂಜನ ಸ್ನಾನ ಪ್ರಮುಖವಾದದ್ದು. ಭಾರತೀಯ ಸಂಪ್ರದಾಯದಲ್ಲಿ ಅಭ್ಯುಂಜನ ಸ್ನಾನಕ್ಕೆ ವಿಶೇಷ ಮಹತ್ವವಿದೆ. ಅಭ್ಯುಂಜನ ಎಂದ್ರೆ ದೇಹಕ್ಕೆ ಎಳ್ಳೆಣ್ಣೆ ಹಚ್ಚಿ ಸ್ವಲ್ಪ ಸಮಯದ ನಂತರ ಸ್ನಾನ ಮಾಡುವುದು. ಇದು ಕೇವಲ ದೇಹವನ್ನ ಸ್ವಚ್ಛಗೊಳಿಸುವಂತಹ ವಿಧಾನವಲ್ಲ, ದೈಹಿಕ ಆರೋಗ್ಯ, ಮಾನಸಿಕ ನೆಮ್ಮದಿ ಮತ್ತು ಆಧ್ಯಾತ್ಮಿಕ ಶುದ್ಧತೆಯನ್ನ ನೀಡುವ ಆಯುರ್ವೇದದ ಒಂದು ಪ್ರಕ್ರಿಯೆಯಾಗಿದೆ. ಆಯುರ್ವೇದದ ಪ್ರಕಾರ ಅರಳೆಣ್ಣೆ, ಎಳ್ಳೆಣ್ಣೆ, ತೆಂಗಿನ ಎಣ್ಣೆ, ಬೇವಿನ ಎಣ್ಣೆ, ಸಾಸಿವೆ ಎಣ್ಣೆ ಅಥವಾ ಔಷಧಿಯ ತೈಲಗಳಿಂದ ದೇಹಕ್ಕೆಲ್ಲ ಮಸಾಜ್ ಮಾಡೋದ್ರಿಂದ ರಕ್ತ ಸಂಚಾರ ಸುಧಾರಿಸುತ್ತೆ. ಇದು ಸ್ನಾಯುಗಳಿಗೆ ಬಲ ನೀಡುವುದರ ಜೊತೆಗೆ ಕೀಲು ನೋವು, ದೇಹದ ಆಯಾಸ ಮತ್ತು ಒತ್ತಡವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ದೇಹದಲ್ಲಿನ ವಾತ ಮತ್ತು ಪಿತ್ತ ಕೋಶಗಳ ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತೆ. ನಿಯಮಿತ ಅಭ್ಯುಂಜನ ಸ್ನಾನದಿಂದ ಚರ್ಮ ಮೃದುವಾಗಿ ಹೊಳಪಿನಿಂದ ಕೂಡಿರುತ್ತೆ. ಚರ್ಮದ ಶುಷ್ಕತೆ ಕಡಿಮೆ ಮಾಡುವುದರ ಜೊತೆಗೆ ವಯಸ್ಸಾಗುವ ಲಕ್ಷಣಗಳು ನಿಧಾನವಾಗುತ್ತೆ. ಅಭ್ಯುಂಜನ ಸ್ನಾನವು ನರಮಂಡಲದ ಶಾಂತಗೊಳಿಸಿ ಉತ್ತಮ ನಿದ್ರೆಗೆ ಸಹಕರಿಸುತ್ತೆ. ದಿನನಿತ್ಯದ ಒತ್ತಡ, ಮಾನಸಿಕ ಆತಂಕ ಮತ್ತು ದೈಹಿಕ ದಣಿವನ್ನ ನಿವಾರಿಸಲು ಇದು ಪರಿಣಾಮಕಾರಿ ವಿಧಾನವಾಗಿದೆ. ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲರೂ ತಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ಅಭ್ಯುಂಜನ ಸ್ನಾನವನ್ನ ಮಾಡಬಹುದು. ಧಾರ್ಮಿಕ ದೃಷ್ಟಿಯಿಂದಲೂ ಕೂಡ ಅಭ್ಯುಂಜನ ಸ್ನಾನಕ್ಕೆ ವಿಶೇಷ ಸ್ಥಾನವಿದೆ. ವಿಶೇಷವಾಗಿ ದೀಪಾವಳಿಯ ನರಕ ಚತುರ್ಥಿಯಂದು ಅಭ್ಯುಂಜನ ಸ್ನಾನ ಮಾಡುವುದು ಅತ್ಯಂತ ಶುಭಕರವೆಂದು ನಂಬಲಾಗಿದೆ. ಈ ದಿನ ಎಣ್ಣೆ ಸ್ನಾನವನ್ನ ಮಾಡುವುದರಿಂದ ಪಾಪಗಳು ನಿವಾರಣೆಯಾಗುತ್ತೆ ಹಾಗೂ ಆರೋಗ್ಯ, ಐಶ್ವರ್ಯ ಮತ್ತು ಶುಭ ಫಲಗಳು ಲಭಿಸುತ್ತೆ ಎಂಬ ನಂಬಿಕೆ ಇದೆ. ಅಭ್ಯುಂಜನ ಸ್ನಾನ ಮಾಡುವ ಸರಿಯಾದ ವಿಧಾನವೆಂದ್ರೆ ಎಣ್ಣೆಯನ್ನ ಸ್ವಲ್ಪ ಬೆಚ್ಚಗೆ ಮಾಡಬೇಕು. ತಲೆ, ಕೈ, ಕಾಲು ಸೇರಿದಂತೆ ಇಡೀ ದೇಹಕ್ಕೆ ಮೃದುವಾಗಿ ಮಸಾಜ್ ಮಾಡಬೇಕು. ಬಳಿಕ ಕನಿಷ್ಠ 30 ನಿಮಿಷಗಳ ಕಾಲ ಎಣ್ಣೆ ದೇಹದಲ್ಲಿ ಇರಲು ಬಿಡಬೇಕು. ನಂತರ ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಬೇಕು. ಈ ವೇಳೆ ಕಡಲೆ ಹಿಟ್ಟು ಅಥವಾ ಆಯುರ್ವೇದದ ಸ್ನಾನ ಚೂರ್ಣವನ್ನ ಬಳಸಬಹುದು. ಇನ್ನು ಅಭ್ಯುಂಜನ ಸ್ನಾನ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕೆಲ ವಿಚಾರಗಳನ್ನ ಗಮನದಲ್ಲಿಟ್ಕೊಳ್ಬೇಕು. ಜ್ವರ, ತೀವ್ರ ಅನಾರೋಗ್ಯ, ಅಜೀರ್ಣ, ಚರ್ಮದ ಸಮಸ್ಯೆ ಅಥವಾ ವೈದ್ಯರು ವಿಶ್ರಾಂತಿಯನ್ನ ಸೂಚಿಸಿರುವಂತಹ ಸಂದರ್ಭಗಳಲ್ಲಿ ಅಭ್ಯುಂಜನ ಸ್ನಾನವನ್ನ ತಪ್ಪಿಸುವುದು ಉತ್ತಮ. ಆರೋಗ್ಯ ಸಮಸ್ಯೆಗಳಿದ್ರೆ ವೈದ್ಯರ ಸಲಹೆಯನ್ನ ಪಡೆದು ಈ ವಿಧಾನವನ್ನ ಅನುಸರಿಸಬೇಕು. ಅಭ್ಯುಂಜನ ಸ್ನಾನ ಎನ್ನುವುದು ನಮ್ಮ ಪೂರ್ವಜರು ನೀಡಿರುವಂತಹ ಆರೋಗ್ಯಕರ ಜೀವನ ಶೈಲಿಯ ಅಮೂಲ್ಯ ಕೊಡುಗೆಯಾಗಿದೆ. ಇದನ್ನ ನಿಯಮಿತವಾಗಿ ಅನುಸರಿಸುವುದರಿಂದ ದೇಹ ಹಾಗೂ ಮನಸ್ಸಿಗೆ ಹೊಸ ಚೈತನ್ಯ ದೊರೆಯುತ್ತದೆ. ಒಟ್ಟಿನಲ್ಲಿ ದುಬಾರಿ ಸ್ನಾನಗಳ ಅಗತ್ಯವಿಲ್ಲದೆ ಮನೆಯಲ್ಲಿಯೇ ಕೆಲ ನಿಮಿಷಗಳ ಮೀಸಲಿಟ್ರೆ ಈ ವಿಧಾನವನ್ನ ಅನುಸರಿಸಿದ್ರೆ ದೇಹ ಮತ್ತು ಮನಸ್ಸು, ಚರ್ಮಕ್ಕೆ ಅನೇಕ ಲಾಭಗಳು ಸಿಗುತ್ತೆ. ನಿಯಮಿತ ಅಭ್ಯುಂಜನ ಸ್ನಾನವು ಆರೋಗ್ಯಕರ ಮತ್ತು ಸಮತೋಲಿತ ಜೀವನ ಶೈಲಿಯತ್ತ ಒಂದು ಉತ್ತಮ ಹೆಜ್ಜೆಯಾಗಿದೆ.